ಎಲ್ಲ ನನ್ನ ಸ್ನೇಹಿತರಿಗೂ ಶಿವಪ್ಪನ್ ಬ್ಲಾಗ್ ಯೂಟ್ಯೂಬ್ ಚಾನಲಿಂದ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದು ಆಧುನಿಕ ಭಾರತದಲ್ಲಿ ಮೊದಲನೇ ಟಾಪಿಕ್. ಭಾರತಕ್ಕೆ ಯುರೋಪಿಯನ್ನರು ಬರಲು ಕಾರಣಗಳು, ಉದ್ದೇಶ, ಇವುಗಳ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಭಾರತಕ್ಕೆ ಯುರೋಪಿಯನ್ನರು ಬರಲು ಪ್ರಮುಖವಾದ ಕಾರಣಗಳನ್ನು ಪಟ್ಟಿ ಮಾಡೋಣ. ಮೊದಲನೆಯದಾಗಿ ಬಂದು ವಾಣಿಜ್ಯ ಮತ್ತು ವ್ಯಾಪಾರ ಅಂತ ಹೇಳ್ಬೋದು. ಎರಡನೇದಾಗಿ ಸಾಮ್ರಾಜ್ಯಶಾಹಿತ್ವ. ಮೂರನೇದಾಗಿ ವಸಾಹತುಶಾಹಿ. ನಾಲ್ಕನೇದಾಗಿ ಧರ್ಮ ಪ್ರಚಾರ ಅಂತ ಹೇಳ್ಬೋದು. ಇದರಲ್ಲಿ ಮೇನ್ ಕಾರಣ ಫಸ್ಟ್ ಒನ್. ಸೊ ಅದರಲ್ಲಿ ಸಬ್ ರೀಸನ್ಸನ್ನು ನೋಡ್ಕೊತ ಹೋಗೋಣ. ಈಗ ವ್ಯಾಪಾರಕ್ಕಾಗಿ ನಮ್ಮ ದೇಶಕ್ಕೆ ಯಾಕೆ ಬರಬೇಕಂತ ನಿಮ್ಗೆ ಅನಿಸ್ಬೋದು. ಯಾಕೆಂದರೆ ನಮ್ಮ ದೇಶ ಆವಾಗಿನ ಸಮಯದಲ್ಲಿ ಅಥವಾ ಈಗಿನ ಸಮಯದಲ್ಲೂ ಶ್ರೀಮಂತವಾಗಿದೆ. ಆಗಿನ ಸಮಯದಲ್ಲೂ ಕೂಡ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಹೋಲಿಸಿದರೆ ನಮ್ಮ ದೇಶದಷ್ಟು ಶ್ರೀಮಂತವಾದ ರಾಷ್ಟ್ರ ಯಾವುದೂ ಇರಲಿಲ್ಲ. ಈಗ ನಮ್ಮ ಭಾರತದಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳು ಅವು ಯುರೋಪಿಯನ್ ರಾಷ್ಟ್ರದ ಜನರನ್ನು ಮತ್ತಷ್ಟು ಆಕರ್ಷಕರನ್ನಾಗಿ ಮಾಡಲು ಕಾರಣವಾಯಿತು. ನಮ್ಮ ಭಾರತದಲ್ಲಿ ಕೇರಳ ರಾಜ್ಯವು ಅತ್ಯಂತ ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನು ಬೆಳೆಯುವ ಪ್ರದೇಶ ಅಂತ ಹೇಳ್ಬೋದು. ಅದನ್ನು ಈಗೂ ಕೂಡ ಮಸಾಲೆ ಪದಾರ್ಥಗಳ ಉದ್ಯಾನವನ ಅಂತಲೂ ಕೂಡ ಕರೀತಾರೆ. ಅದರೊಂದಿಗೆ ಅತಿ ಹೆಚ್ಚಾಗಿ ಈ ಯುರೋಪಿಯನ್ನರು ಬೇಡಿಕೆ ಇಟ್ಟಿದ್ದು ಕರಿಮೆಣಸು. ಈ ಕರಿಮೆಣಸು ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಅಂತ ಅಂತಾರೆ ಇಂಗ್ಲೀಷ್ನಲ್ಲಿ. ಈ ಮಸಾಲೆ ಪದಾರ್ಥಕ್ಕೆ ಯಾಕೆ ಅವರು ಹೆಚ್ಚಿನ ಬೇಡಿಕೆಯನ್ನು ನೀಡಿದಾರಪ್ಪ ಅಂದ್ರೆ, ಯುರೋಪಿಯನ್ ರಾಷ್ಟ್ರಗಳು ಆಗಿನ ಸಮಯದಲ್ಲಿ ಮಾಂಸದ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಿದ್ದರು. ಸೊ ಇದರ ಒಂದು ದೀರ್ಘಾವಧಿಯ ಕಾಲಾವಧಿಯನ್ನು ಹೆಚ್ಚಿಸಲಿಕ್ಕೆ, ಮಾಂಸವನ್ನು ಶೇಖರಣೆ ಮಾಡಲಿಕ್ಕೆ ಈ ಮಸಾಲೆ ಪದಾರ್ಥಗಳು, ನಮ್ಮ ದೇಶದಲ್ಲಿ ಸಿಗುವಂಥ ಮಸಾಲೆ ಪದಾರ್ಥಗಳು ಅವರಿಗೆ ಅತ್ಯಗತ್ಯವಾಗಿ ಬೇಕಾಗಿದ್ದವು. ಸೊ ಅದರ ಸಲುವಾಗಿ ವ್ಯಾಪಾರಕ್ಕಾಗಿ ಬರಲು ಕಾರಣವಾಯಿತು. ಇನ್ನೊಂದು ಏನಪ್ಪ ಅಂದ್ರೆ ಉತ್ತಮ ದರ್ಜೆಯ ಹತ್ತಿ ಇದು ಕೂಡ ನಮ್ಮ ಭಾರತದಲ್ಲಿ ಸಿಗುತ್ತಿತ್ತು. ಸೊ ಈ ಹತ್ತಿ ಕೂಡ ಜಾಗತಿಕವಾಗಿ ತುಂಬ ಹೆಸರನ್ನು ಪಡೆದುಕೊಂಡಿತ್ತು ನಮ್ಮ ಭಾರತದ ಹತ್ತಿ. ಅದರಲ್ಲಿ ಕಾಟನ್ ಮಸ್ಲಿನ್ ಎಂಬ ಹತ್ತಿಯು ಕೂಡ ಆಗಿನ ಒಂದು ಬ್ರ್ಯಾಂಡ್ ನೇಮ್ ಅದು ಹತ್ತಿದು. ಇದು ಢಾಕಾದಲ್ಲಿ ಬೆಳೀತಿದ್ರು ಮತ್ತು ಸುತ್ತಮುತ್ತಲೂ ಬೆಳೀತಿದ್ರು. ಢಾಕಾದಲ್ಲಿ ವ್ಯಾಪಾರ ಕೇಂದ್ರವಾಗಿತ್ತಲ್ಲಿ. ಇನ್ನು ತದನಂತರ ಇನ್ನೊಂದು ನೆಕ್ಸ್ಟ್ ಕಾರಣ ಯಾವುದಪ್ಪ ಅಂದರೆ ಭಾರತದಲ್ಲಿನ ಚಹಾದ ತೋಟಗಳು. ಅದರಲ್ಲೂ ಆಸಾಂ ಮತ್ತು ಆಸಾಂ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಬೆಳೆಯುವಂತಹ ಚಹಾ ತೋಟದಲ್ಲಿನ ಚಹಾದ ಎಲೆಗಳು ಜಾಗತಿಕವಾಗಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿಬಿಟ್ಟಿದ್ದವು ಆಲ್ರೆಡಿ. ಸೊ ಹೀಗಾಗಿ ಈ ಮೂರು ಕಾರಣಗಳು ನಮ್ಮ ಭಾರತದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮಾಡಲು ಅವರಿಗೆ ಅನುವು ಮಾಡಿಕೊಟ್ಟವು ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರಣ ಯಾವುದಪ್ಪ ಅಂದ್ರೆ ಸಾಮ್ರಾಜ್ಯಶಾಹಿತ್ವ. ಬ್ರಿಟಿಷರು ಬಹಳ ಚುರುಕು ಮತ್ತು ಭಾಳ ಜನರು ಅಂತ ಹೇಳ್ಬೋದು. ಅವರು ಇಡೀ ವಿಶ್ವವನ್ನೇ ಆಳುವಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಅದರಲ್ಲಿ ಅವರು 70% ದೇಶಗಳನ್ನು ಆಳಿದ್ದಾರೆ. ಆಳದೇ ಇರುವ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಚೀನಾ ಮತ್ತು ರಷ್ಯಾ ಅಂತ ಹೇಳ್ಬೋದು. ಸಾಮ್ರಾಜ್ಯಶಾಹಿತ್ವಕ್ಕೆ ಕಾರಣಗಳು ಏನಪ್ಪ ಅಂದರೆ ಈಗ ನೋಡ್ಕೊತ ಹೋದಾಗ ಭಾರತದಲ್ಲಿರುವಂತಹ ಅಪಾರ ಸಂಪತ್ತು ಮತ್ತು ನಮ್ಮ ಭಾರತ ದೇಶದ ಶ್ರೀಮಂತಿಕೆ ಅವರ ಕಣ್ಣುಗಳನ್ನು ತಿರುಗುವಂತೆ ಮಾಡಿತು. ಇಲ್ಲಿನ ಅಪಾರ ಸಂಪತ್ತು ಯಾವ ರೀತಿಪ್ಪ ಅಂದ್ರೆ ಅದು ನೈಸರ್ಗಿಕವಾಗಿ ಆಗಿರ್ಬೋದು, ಸಾಂಪ್ರದಾಯಿಕ ಆಗಿರ್ಬೋದು ಮತ್ತು ಗಣಿಗಾರಿಕೆ ಇನ್ನೂ ಹಲವಾರು ಮೂಲಗಳಿಂದ ಆಗಿರ್ಬೋದು. ನೈಸರ್ಗಿಕವಾಗಿ ಯಾವ ಥರ ಅಂದ್ರೆ ಈಗ ಮರಗಿಡಗಳು ಮತ್ತು ಇನ್ನಿತರ ನದಿ ಬೈಲಿನಲ್ಲಿ ಸಿಗುವಂತಹ ವಸ್ತುಗಳು, ಕಾಡಿನಲ್ಲಿ ಸಿಗುವಂತಹ ಬೆಲೆ ಬಾಳುವ ವಸ್ತುಗಳು ಆಗಿರ್ಬೋದು. ಮತ್ತು ಸಾಂಪ್ರದಾಯಿಕ ಅಂದ್ರೆ ಚಿನ್ನ, ವಜ್ರ, ವೈಡೂರ್ಯ, ಬೆಳ್ಳಿ ಇನ್ನು ಮುಂತಾದ ವಸ್ತುಗಳಾಗಿರ್ಬೋದು. ಮತ್ತು ಗಣಿಗಾರಿಕೆ ಮುಖಾಂತರ ಅಂದರೆ ಕಬ್ಬಿಣ, ಮ್ಯಾಂಗನೀಸ್, ಅಲ್ಯೂಮಿನಿಯಂ ಇನ್ನು ಮುಂತಾದ ಲೋಹಗಳಾಗಿರ್ಬೋದು. ಅದರ ಜೊತೆಗೆ ಮತ್ತು
ಇನ್ನು ಎರಡನೇ ಕಾರಣ ಏನಪ್ಪ ಅಂದ್ರೆ ಈ ಸಂಪತ್ತಿನ ಇನ್ನು ಮತ್ತೆ ಇನ್ನೊಂದು ಕಾರಣ ಏನು ನೋಡ್ಬೋದು ಅಂದ್ರೆ ಬ್ರಿಟಿಷರಲ್ಲಿದ್ದಂತಹ ಪ್ರಬಲವಾದ ಸೈನ್ಯ ನಮ್ಮ ದೇಶದ ರಾಜರುಗಳನ್ನು ಸೋಲಿಸಲಿಕ್ಕೆ ಅದು ಕೂಡ ಒಂದು ಯುರೋಪಿಯನ್ನರಲ್ಲಿದ್ದಂತಹ ಪ್ರಬಲವಾದ ಸೈನ್ಯಗಳು ನಮ್ಮ ಭಾರತೀಯ ರಾಜರನ್ನು ಸೋಲಿಸಲಿಕ್ಕೆ ಅದು ಕೂಡ ಒಂದು ಕಾರಣ ಆಯಿತು. ಸೊ ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಅವರ ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಲಿಕ್ಕೆ ಒಂದೆರಡು ಪ್ರಮುಖವಾದ ಕಾರಣಗಳಂತ ಹೇಳ್ಬೋದು. ಇನ್ನು ಮೂರನೆಯದಾಗಿ ವಸಾಹತುಶಾಹಿ ಅಂದರೆ ಏನಪ್ಪ, ವಸಾಹತುಶಾಹಿ ಅಂದರೆ ಏನು ಹೇಳ್ಬೋದು ಅಂದ್ರೆ ಅವರ ಒಂದು ರಾಷ್ಟ್ರಗಳಲ್ಲಿ ಹೊಸ ವಸ್ತುಗಳನ್ನು ಉತ್ಪಾದನೆ ಹೆಚ್ಚಾಗಿ ಮಾಡಲಿಕ್ಕೆ ಆರಂಭ ಮಾಡಿದರು. ಆ ಹೊಸ ವಸ್ತುಗಳನ್ನು ಮತ್ತು ಬೇರೆ ದೇಶಗಳಿಗೆ ಸೇಲ್ ಮಾಡಿ ಅದರಿಂದ ಬರುವ ಲಾಭಗಳನ್ನು ತಗೋಬೇಕಲ್ಲ. ಸೊ ಹಂಗಾಗಿ ನಮ್ಮ ದೇಶಕ್ಕೆ ಬಂದು ಹೊಸ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆರಂಭ ಮಾಡಿದರು. ಇದರೊಂದಿಗೆ ಬರುವ ಲಾಭವನ್ನು ತಮ್ಮ ದೇಶಕ್ಕೆ ಕೊಂಡೊಯ್ದರು. ಸೊ ನೆಕ್ಸ್ಟ್ ಅದು ಯಾವ ಥರ ಅಂದ್ರೆ ನಮ್ಮ ದೇಶದಲ್ಲಿನ ಕಚ್ಚಾ ವಸ್ತುಗಳನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಅವುಗಳನ್ನು ಸಿದ್ಧ ವಸ್ತುಗಳು ಅಥವಾ ಸಿದ್ಧ ಉಡುಪನ್ನಾಗಿ ಮಾಡಿಕೊಂಡು ಮತ್ತೆ ನಮ್ಮ ದೇಶಕ್ಕೆ ಬಂದು ಹೆಚ್ಚಿನ ಒಂದು ಬೆಲೆಯಲ್ಲಿ ಮಾರುವುದು ಇವರ ಉದ್ದೇಶವಾಗಿತ್ತು. ಇದರಿಂದಾಗಿ ನಮ್ಮ ಭಾರತ ದೇಶದ ಸಂಪತ್ತು ಕ್ರಮೇಣವಾಗಿ ಕುಸಿಯುತ್ತಾ ಹೋಯಿತು. ದಾದಾಬಾಯಿ ನೌರೋಜಿಯವರು ಹೇಳಿದಂತೆ ಅವರ ಸಿದ್ಧಾಂತದಲ್ಲಿ ಸೋರಿಕೆ ಸಿದ್ಧಾಂತದಲ್ಲಿ ಭಾರತದ ಸಂಪತ್ತು ಯಾವ ರೀತಿಯಾಗಿ ಸೋರಿ ಹೋಯಿತು ಬ್ರಿಟಿಷರಿಗೆ ಅಂತ ನೋಡ್ಬೋದು. ಅವರು ಹೇಳಿದ್ದಾರೆ, ಈ ವಸಾಹತುಶಾಹಿಯನ್ನು ನಾವು ಆರ್ಥಿಕ ಸಿದ್ಧಾಂತ ಅಂತ ಹೇಳ್ಬೋದು ಮತ್ತು ಸಾಮ್ರಾಜ್ಯಶಾಹಿತ್ವವನ್ನು ರಾಜಕೀಯ ಸಿದ್ಧಾಂತ ಅಂತಲೂ ಕರೀತಾರೆ. ಬಟ್ ಇವತ್ತೆಲ್ಲ ಮೇನ್ ಇಂಟೆನ್ಷನ್ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಪ್ರಬಲವಾದ ಸಾಮ್ರಾಜ್ಯವನ್ನು ಕಟ್ಟುವುದಾಗಿತ್ತು ಯುರೋಪಿಯನ್ ರಾಷ್ಟ್ರಗಳದ್ದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಾರಣ ಏನಪ್ಪ ಅಂದ್ರೆ ಧರ್ಮ ಪ್ರಚಾರ ಮಾಡುವುದಾಗಿತ್ತು. ಧರ್ಮ ಪ್ರಚಾರ ಮಾಡುವಲ್ಲಿ ಪೋರ್ಚುಗೀಸರು ವಿಫಲರಾದರು. ಯಾಕಂದರೆ ಇವರು ಹಿಂಸಾತ್ಮಕ ಕಾರ್ಯಗಳಿಂದ ಮುನ್ನುಗ್ತಾ ಇದ್ದರು. ಸೊ ಹಾಗಾಗಿ ಇವರ ಧರ್ಮ ಪ್ರಚಾರದಲ್ಲಿ ವಿಫಲತೆಯನ್ನು ಕಂಡರು. ಆದರೆ ಬ್ರಿಟಿಷರು ಜನರಾದ್ದರಿಂದ ಇವರು ಈ ನಮ್ಮ ಜನರ ಒಂದು ಮನಸ್ಥಿತಿಯನ್ನು ಮನಗಂಡು ಏನು ಮಾಡಿದ್ರಪ್ಪ ಅಂದರೆ 2 ಫೆಸಿಲಿಟೀಸನ್ನು ತಂದುಬಿಟ್ರು. ಏನಂದ್ರೆ ಅವು ಆರೋಗ್ಯ ಸೇವೆ ಮತ್ತು ಇನ್ನೊಂದು ಶಿಕ್ಷಣ ಸೇವೆ ಅಂತ ಹೇಳಿ ಇವೆರಡು ಉಚಿತವಾಗಿ ಕೊಡೋದನ್ನು ಆರಂಭಿಸಿದರು. ಅದರಲ್ಲಿ ಶಿಕ್ಷಣದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಯಾವುದಂದ್ರೆ ಕಾನ್ವೆಂಟ್ ಅಂತ. ಈಗ ನಿಮ್ಗೆ ಅವ್ರಿಗೆ ಗೊತ್ತಿರಂಗಿಲ್ಲ ಕಾನ್ವೆಂಟ್ ಅಂತ ಏನು ಅಂತ ಕೇಳಿದರೆ ಈ ಶಾಲೆ ಮತ್ತು ಕಾನ್ವೆಂಟ್ ಅಂದ್ರೆ ಖಾಸಗಿ ಶಾಲೆ ಹಂಗಂತ ಹೇಳ್ತಾರೆ. ಬಟ್ ಕಾನ್ವೆಂಟ್ ಎಂಬ ಪದವನ್ನು ಬಳಕೆ ಮಾಡಿದರು ಮೊದಲು ಬ್ರಿಟಿಷರು. ಕಾನ್ವೆಂಟ್ ಅಂದರೆ ಏನಪ್ಪ ಅಂದ್ರೆ ಧರ್ಮ ಬೋಧನೆ ಮಾಡುವ ಸ್ಥಳ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಬೇರೆ ವಿಷಯಗಳನ್ನು ಕಲಿಸುವುದರ ಜೊತೆಗೆ ತಮ್ಮ ಕ್ರೈಸ್ತ ಧರ್ಮದ ಗ್ರಂಥವಾದ ಬೈಬಲನ್ನು ಕೂಡ ಕಲಿಸಲಿಕ್ಕೆ ಆರಂಭ ಮಾಡಿದ್ರು. ಅದರೊಂದಿಗೆ ಏನು ಮಾಡಿದ್ದಾರೆ ಅಂದರೆ ಮತ್ತು ನಮ್ಮ ದೇಶದ ದಲಿತ ಜನರಿಗೆ ಅತಿ ಕೀಳಾಗಿ ನೋಡುವುದರಿಂದ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಹರಿಜನರಿಗೆ ಅಥವಾ ದಲಿತ ಜನರಿಗೆ ನಮ್ಮ ಧರ್ಮಕ್ಕೆ ನೀವು ಬನ್ನಿ, ನಿಮಗೆ ಒಳ್ಳೆಯ ಒಂದು ಸ್ಥಾನಮಾನ ಕೊಡ್ತೇವೆ ಅಂತ ಈ ಥರ ಎಲ್ಲ ಹೇಳಿ ಅವರನ್ನು ಮನವೊಲಿಸಿ ತಮ್ಮ ಧರ್ಮಕ್ಕೆ ಆಗಮಿಸಿಕೊಂಡ್ರು. ಸೊ ಈ ಥರ ತಮ್ಮ ಧರ್ಮವನ್ನು ಪ್ರಚಾರ ಮಾಡಿ ಸಕ್ಸಸ್ಸನ್ನು ಕಂಡ್ರು ಅಂತ ಹೇಳ್ಬೋದು. ಇದರ ಎಲ್ಲ ಫಲವಾಗಿ ಇದನ್ನು ಇತಿಹಾಸಕಾರರಾದ R.C. ಮುಜುಮ್ದಾರರು ಒಂದು ಕೊಟೇಶನ್ ಹೇಳ್ತಾರೆ, ಬಹಳ ಚೆನ್ನಾಗಿದೆ, ಹೇಳ್ತೀನಿ ಈಗ. ಮೊದಲನೇ ಕೊಟೇಶನ್ ಏನಪ್ಪ ಅಂದ್ರೆ ಬ್ರಿಟಿಷರ್ಸ್ ಕ್ರಾಸ್ಡ್ ಇಂಡಿಯನ್ ಓಷಿಯನ್ ಟು ಕ್ರಾಸ್ ಇಂಡಿಯಾ ಅಂತ ಹೇಳ್ತಾರೆ. ಹಿಂಗಂದ್ರೆ ಬ್ರಿಟಿಷರು ಭಾರತದ ಸರೋವರವನ್ನು ದಾಟಿದರು. ಯಾಕೆಂದರೆ ಭಾರತವನ್ನು ಕ್ರೈಸ್ತ ರಾಷ್ಟ್ರವನ್ನಾಗಿಸಲು ಅಂತ ಹೇಳ್ತಾರೆ. ಇದು ಒಂದನೇ ಕೊಟೇಶನು. ಇನ್ನೊಂದು ಏನಪ್ಪ ಅಂದ್ರೆ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ವಿತ್ ಬ್ಯಾಲೆನ್ಸ್ ಇನ್ ಒನ್ ಹ್ಯಾಂಡ್, ಬೈಬಲ್ ಆನ್ ಅನದರ್ ಹ್ಯಾಂಡ್ ಅಂತ ಹೇಳ್ತಾರೆ. ಹಿಂಗಂದ್ರೆ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಾಗಿ ತಕ್ಕಡಿಯನ್ನು ಹಿಡ್ಕೊಂಡು ಬಂದರು. ಆದರೆ ಅವರು ನಿಧಾನವಾಗಿ ತಮ್ಮ
ಬೈಬಲ್ ಗ್ರಂಥದ ಅಥವಾ ಬೈಬಲನ್ನು ನಿಧಾನವಾಗಿ ಕಲಿಸುವುದಕ್ಕೆ ಆರಂಭ ಮಾಡಿದರು ಅಂತ ಹೇಳ್ತಾರೆ. ಮತ್ತೆ ಮುಂದಿನದಾಗಿ ಇನ್ನೊಂದು ಹೇಳ್ತಾರೆ ಅವರು, ಏನಪ್ಪ ಅಂದ್ರೆ ಭಾರತ್ ಬಿಕೇಮ್ ಇಂಡಿಯಾ. ಇದರ ಅರ್ಥ ಏನಪ್ಪ ಅಂದ್ರೆ, ಭಾರತ ಎಂಬುದು ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸಿದರೆ, ಇಂಡಿಯಾ ಎಂಬುದು ಬ್ರಿಟಿಷರ ಪ್ರಭಾವ ನಮ್ಮ ಮೇಲೆ ಎಷ್ಟಾಗಿದೆ ಎಂಬುದನ್ನು ತಿಳಿಸುತ್ತದೆ ಅಂತ ಹೇಳ್ತಾರೆ. ಈ ಥರನಾಗಿ ನಮ್ಮ ಭಾರತಕ್ಕೆ ಯುರೋಪಿಯನ್ನರು ಬರಲು ಕಾರಣವಾಗಿರುವಂಥ ಅಂಶಗಳನ್ನು ನಾವು ನೋಡಿದ್ದೇವೆ. ಇನ್ನು ಮುಂದಿನ ಒಂದು ಟಾಪಿಕಲ್ಲಿ, ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಭಾರತಕ್ಕೆ ಅವರು ಈಗ ಏಕೆ ಬಂದರು ಮತ್ತು ಕಾರಣಗಳೇನು ಅಂತ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಅವರು ಯಾವ ಮಾರ್ಗದಿಂದ ಅಥವಾ ಹೇಗೆ ಬಂದರು ಅಂತ ನೋಡೋಣ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ, ನಮ್ಮನ್ನು ಮುಂದಿನ ವಿಡಿಯೋ ಬೇಕಾದರೆ ಹೊಸ ವಿಡಿಯೋಗಳು ನಿಮಗೆ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಚೆನ್ನಾಗಿ ಅನಿಸಿದರೆ, ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.